ದುರ್ಬಲ ಸಮುದಾಯದ ಏಳಿಗೆಗೆ ಶ್ರಮಿಸುವ ಕಾರ್ಯ ಭಗವಂತನಿಗೆ ಸಲ್ಲಿಸುವ ಭಕ್ತಿಯಷ್ಟೇ ಶ್ರೇಷ್ಠವಾದದ್ದು ಎಂದು ಉಡುಪಿ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಹೇಳಿದ್ದಾರೆ. ಕೋಟತಟ್ಟು ಗ್ರಾಮ ಪಂಚಾಯತ್ ದಾನಿಗಳ ವತಿಯಿಂದ ಚಿಟ್ಟಿಬೇಟಿನ ಕೊರಗ ಸಮುದಾಯದ 8 ಕುಟುಂಬಗಳಿಗೆ ನಿರ್ಮಿಸಿಕೊಟ್ಟ ಮನೆಗಳನ್ನು ಹಸ್ತಾಂತರಿಸಿ ಅವರು ಆಶೀರ್ವಚನ ನೀಡಿದ್ದಾರೆ. ಕುಲಕಸುಬು ಮಾಡಿ ಜೀವನ ಸಾಗಿಸುವ ಕೊರಗ ಸಮುದಾಯದ ಮುಗ್ಧ ಜೀವಿಗಳಿಗೆ ಆಸರೆ ನೀಡಿರುವುದು ಕೋಟತಟ್ಟು ಪಂಚಾಯಿತಿಯ ಶ್ರೇಷ್ಠ ಕಾರ್ಯ. ಈ ಕಾರ್ಯದಲ್ಲಿ ಕೈಜೋಡಿಸಿದ ದಾನಿಗಳ ಸಹಕಾರ ಶ್ಲಾಘನೀಯ ಎಂದು ಸ್ವಾಮೀಜಿ ಹೇಳಿದ್ದಾರೆ. ಸಮಾಜ ಸೇವಕ ಎಚ್.ಎಸ್. ಶೆಟ್ಟಿ ಮಾತನಾಡಿ, ಸಮಾಜಕ್ಕೆ ನೀಡುವ ಕೊಡುಗೆಗಳು ಮಾನವೀಯ ಕಾರ್ಯ, ಕೊರಗ ಸಮುದಾಯಕ್ಕೆ ನೀಡಿದ ಸಹಕಾರ ಶ್ರೇಷ್ಠ ಕಾಯಕ ಎಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಮನೆ ನಿರ್ಮಾಣ ಕಾರ್ಯದ ಮಾರ್ಗದರ್ಶಕ ಸಂಸದ ಕೋಟ ಶ್ರೀನಿವಾಸ ಪೂಜಾರಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ಚಿಟ್ಟಿಬೆಟ್ಟು ನನ್ನ ಸ್ವಗ್ರಾಮವಾಗಿದೆ. ಈ ಹಿಂದೆ ಇದ್ದ ಸ್ಥಿತಿಗೂ ಪ್ರಸ್ತುತ ಸ್ಥಿತಿಗೂ ಅಜಗಜಾಂತರ ವ್ಯತ್ಯಾಸವಿದೆ ಎಂದಿದ್ದಾರೆ. ಕೊರಗ ಕಾಲೋನಿಗೆ ಚಿತ್ರನಟ ರಿಷಬ್ ಶೆಟ್ಟಿ ಭೇಟಿ ನೀಡಿ ಮನೆಯನ್ನ ವೀಕ್ಷಿಸಿ ಕೋಟತಟ್ಟು ಗ್ರಾಮ ಪಂಚಾಯಿತಿಯ ಕಾರ್ಯವನ್ನು ಶ್ಲಾಘಿಸಿದರು. ಈ ಸಂದರ್ಭದಲ್ಲಿ ಉದ್ಯಮಿ ಜಯಶಂಕರ್, ಶಾಸಕ ಕಿರಣ್ ಕೊಡ್ಗಿ ಸಹಿತ ಹಲವರು ಹೆಚ್ಚಿನ ದೇಣಿಗೆ ಘೋಷಿಸಿದ್ದಾರೆ. ಶಾಸಕ ಕಿರಣ್ ಕುಮಾರ್ ಕೊಡ್ಗಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು. ಕೋಟತಟ್ಟು ಈ ಗ್ರಾಮಕ್ಕೆ ಆಗಮಿಸಿ 8 ಮನೆಗಳನ್ನು ನಾವು ಕೃಷ್ಣನಿಗೆ ಸಮರ್ಪಣೆ ಮಾಡಲಿಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೇವೆ. ನಮ್ಮ ಕೃಷ್ಣ ಪೂಜೆಯ ಒಂದು ಅನುಗ್ರಹ, ಲೋಕ ಕಲ್ಯಾಣಕ್ಕಾಗಿ ನಾವು ಮಾಡಿದ ಪ್ರಾರ್ಥನೆ ಎಲ್ಲ ಜನರ ಈ ಒಂದು ಕೊರಗ ಸಮಾಜದ ಅತ್ಯಂತ ದುರ್ಬಲ ಸಮಾಜದ ಈ ಒಂದು ಏಳಿಗೆಗಾಗಿ ಅನುಗ್ರಹ ಪ್ರಾಪ್ತವಾಗಿದೆ ಎಂಬುದಾಗಿ ನಾವು ಆದ್ದರಿಂದಲೇ ಉಡುಪಿಯಲ್ಲಿ 8 ಮಠಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಅದಕ್ಕೆ ಕಾರಣೀಕರ್ತರು ಈ ಕೋಟತಟ್ಟು ಗ್ರಾಮ ಪಂಚಾಯತ್ನ ಜೊತೆ ನಾವೆಲ್ಲ ಇದ್ದೇವೆ ಅಂತೇಳಿ ಸಹಕಾರ ಮಾಡಿದವರು. ಈ ಕಾರ್ಯಕ್ರಮದ ಉದ್ಘಾಟನೆಗೆ ಪೂಜ್ಯರಾದಂಥ ಸುಗುಣೇಂದ್ರ ತೀರ್ಥರನ್ನ ಕರೆಯುವ ಮುಖ್ಯ ಉದ್ದೇಶ ಅಂದರೆ, ಅವರು 2 ವರ್ಷಗಳ ಪರ್ಯಾಯದಲ್ಲಿ ಕೃಷ್ಣ ಮಠದ ಆವರಣವನ್ನು ಬಿಟ್ಟು ಹೊರಗೆ ಬರಲಿಕ್ಕೆ ಅವಕಾಶಗಳಿಲ್ಲ. ಇವತ್ತು ನೀವು ಕೃಷ್ಣ ಮಠವನ್ನು ಬಿಟ್ಟು ಹೊರಗೆ ಬಂದಿದ್ದೀರಿ. ಇಡೀ ಸಮಾಜವನ್ನ ಒಂದಾಗಿ ಒಟ್ಟಾಗಿ ಜೋಡಿಸುವಂತ ಶಕ್ತಿ ಯಾರಿಗಾದರೂ ಇದ್ರೆ ಅದು ಸುಗುಣೇಂದ್ರ ತೀರ್ಥರಿಗೆ ಅನ್ನುವಂಥದ್ದು ನಾನು ಹೇಳಿದ್ದಲ್ಲ. ಇದು ಸಮಾಜದಲ್ಲಿ ಮುಂದೆ ಬೇರೆ ಬೇರೆ ಜಾಗಗಳಲ್ಲಿ, ಬೇರೆ ಬೇರೆ ಭಾಗಗಳಲ್ಲಿ ಇದೊಂದು ಎಕ್ಸಾಂಪಲ್ ನ ಸೆಟ್ ಮಾಡಲಿ ಅಂತ ನಾನು ಆಶಿಸ್ತೇನೆ. ಈ ಸಮುದಾಯ ನನಗೆ ಬಹಳ ಇಷ್ಟವಾದಂತ ಒಂದು ಸಮುದಾಯ. ಯಾಕಂದ್ರೆ ಕಾಂತಾರದ ಬಗ್ಗೆ ಇಷ್ಟೊಂದು ಮಾತಾಡ್ತಾನೆ ಇದ್ರು ಎಲ್ಲರೂ. ಕಾಂತಾರ ಮಾಡೋದಕ್ಕೆ ಹೊರಟಾಗ ಮೊದಲನೇ ಕಾಂತಾರ ಆಗ್ಬೋದು ಅಥವಾ ಮೊನ್ನೆ ಮಾಡಿರುವಂತ ಕಾಂತಾರ ಆಗ್ಬೋದು, ಈ ಕಾಂತಾರದಲ್ಲಿ ನೀವು ಎಲ್ಲೇ ಕೇಳಿಸ್ಕೊಳ್ಬೇಕಾದ್ರೆ ಒಂದು ಡೋಲಿನ ಶಬ್ದ ಕೇಳಿಸ್ತು ಅಂತಂದ್ರೆ ಅದನ್ನು ನುಡಿಸಿದ್ದು ಕೊರಗ ಸಮುದಾಯದವರು. ಹಿಂದಿನ ಪೇಜಾವರರು ಆಗಷ್ಟೇ ಹೇಳ್ತಾ ಇದ್ರು, ಅವರು ಹಲವಾರು ಹಿಂದುಳಿದ ಸಮುದಾಯದ ಕಾಲನಿಗಳಿಗೆ ಭೇಟಿಯನ್ನು ನೀಡಿ ಸಮಾಜದಲ್ಲಿ ತುಂಬಾ ದೊಡ್ಡ ಮಟ್ಟದ ಒಂದು ರೆವಲ್ಯೂಷನ್ ಅನ್ನ ಮಾಡಿದಂತವರು. ಅದೇ ರೀತಿಯಲ್ಲಿ ಶ್ರೀಗಳು ಇವತ್ತು ಇಂಥ ಕಾರ್ಯಕ್ರಮಕ್ಕೆ ಬಂದು ಅಂತ ಒಂದು ಪರಂಪರೆಯನ್ನು ಮುಂದುವರಿಸಿದ್ದಕ್ಕೆ ನಾನು ಶ್ರೀಗಳಿಗೆ ಧನ್ಯವಾದಗಳನ್ನ ತಿಳಿಸ್ತೇನೆ. ಕೋಟತಟ್ಟು ಈ ಗ್ರಾಮಕ್ಕೆ ಆಗಮಿಸಿ 8 ಮನೆಗಳನ್ನು ನಾವು ಕೃಷ್ಣನಿಗೆ